ಜೈ ಜಿನೇಂದ್ರ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಸುಲಭ, ಯಾರು ಬೇಕಾದರೂ ಈ ಕೇಕ್ನ ಮಾಡ್ಬೋದು. ಈಗ ವಿಡಿಯೋ ಶುರು ಮಾಡೋಣ. ನೋಡಿ, ಈ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ. ಕಪ್ ಸೈಜು 2 ಸ್ಪೂನಷ್ಟು ಮೊಸರು, 3/4 ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಶುಗರ್ ಕಂಪ್ಲೀಟಾಗಿ ಮೆಲ್ಟ್ ಆಗಿರಬೇಕು. ಈಗ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೋತಾ ಇದ್ದೀನಿ, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಕ್ಕರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಡಿಮೆ ಬೇಕಾದರೂ ಕಡಿಮೆ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ಎಸೆನ್ಸ್ ಹಾಕ್ಕೊಂಡಿದ್ದೀನಿ, ಸ್ಟ್ರಾಬೆರಿ ಎಸೆನ್ಸ್ ಹಾಕ್ಕೊಂಡೆ. ನಿಮ್ಗೆ ಯಾವ್ದು ಇಷ್ಟನೋ ನೀವು ಆ ಫ್ಲೇವರ್ನ ಹಾಕ್ಕೋಬೋದು. ಈಗ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಅರ್ಧ ಹಿಟ್ಟನ್ನು ಸ್ವಲ್ಪ ಸಪ್ರೇಟಾಗಿ ಇನ್ನೊಂದು ಬೌಲಲ್ಲಿ ತಗೋತಾ ಇದ್ದೀನಿ. ಈಗ ಒಂದು ಬೌಲಿಗೆ ನಾನು ಪಿಂಕ್ ಫುಡ್ ಕಲರ್ನ ಸೇರಿಸ್ಕೊತಾ ಇದ್ದೀನಿ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಯಾಕಂದರೆ ನಾನು ಮಾಡ್ತಾ ಇರೋ ಈ ಕೇಕ್ಗೆ ಇದು ಬೇಕು ಅಂತ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಲೈಟ್ ಆಯಿತು ಅಂತ ಇನ್ನೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ನೀವು ಕಲರ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಮೋಲ್ಡ್ಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇವಾಗ ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಮಾಡ್ಕೊಳ್ಳೋದ್ರಿಂದ ಕೇಕ್ ಈಸಿಯಾಗಿ ಅನ್ಮೋಲ್ಡ್ ಆಗುತ್ತೆ ಟರ್ನ್ ಮಾಡಿದ ತಕ್ಷಣ. ನೋಡಿ, ಎಲ್ಲ ಸೈಡ್ಸಲ್ಲಿ ಎಡ್ಜಸ್ಸಲ್ಲಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಅದನ್ನು ತೆಕ್ಕೊಂಡ್ಬಿಡಬೇಕು. ಈಗ ಹಿಟ್ಟನ್ನು ರೆಡಿ ಮಾಡಿದ್ವಲ್ಲ, ಅದನ್ನು ಈಗ ಈ ರೀತಿ ಯಾವ ಕಲರ್ ಬೇಕು ಫಸ್ಟ್ ಅದನ್ನು ನೀವು ಅದನ್ನು ಹಾಕ್ಕೋಬೋದು. 3 ಸ್ಪೂನಾಗಿ ಹಾಕ್ಕೋತಾ ಇದ್ದೀನಿ. ಫಸ್ಟ್ 3, ಆಮೇಲೆ 2, ಹಾಗೆ ನಿಮಗೆ ಯಾವ ಥರ ಬೇಕು ಕಲರು ಡಿಸೈನು ನೋಡ್ಕೊಂಡು ನೀವು ಹಾಕ್ಕೋಬೋದು. ಇವಾಗ ನಾನು 2ನೇ ಲೇಯರ್ಗೆ ಪಿಂಕ್ ಕಲರ್ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಟರ್ನ್ ಮಾಡ್ತಾ ಇರಬೇಕು. ಹಿಟ್ಟು ನೋಡಿ ಇದೇ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಅದು ಮಿಕ್ಸ್ ಆಗಲ್ಲ ವೈಟ್ ಜೊತೆ. ನೀವು ತುಂಬ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಮಿಕ್ಸ್ ಆಗಿಬಿಟ್ಟು ಕಲರು ಚೆನ್ನಾಗಿ ಬರೋದಿಲ್ಲ. ಇದು ಕರೆಕ್ಟಾಗಿದೆ ಅದಕ್ಕೆ ಎಲ್ಲೂ ಮಿಕ್ಸ್ ಆಗ್ತಾಯಿಲ್ಲ. ನೋಡಿ, ಇವಾಗ ಇದ್ರ ಮೇಲೆ ಇನ್ನೊಂದು 2 ಸ್ಪೂನಷ್ಟು ವೈಟ್ ಹಾಕ್ಕೋತಾ ಇದ್ದೀನಿ. ಇದು ಹಾಕ್ಕೋತಾ ಹಾಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದೇ ಡಿಸೈನು ಆಟೋಮೆಟಿಕ್ಕಾಗಿ ಬರುತ್ತೆ. ನೋಡಿ, ಏನು ತೊಂದರೆ ಇಲ್ಲ, ಹೀಗೆ ರೌಂಡಾಗೇ ಬರಬೇಕು ಅಂತ. ಜಸ್ಟ್ ನಮಗೆ ಒಂದು ಸ್ವಲ್ಪ ಲೇಯರ್ಸ್ ಬಂದರೆ ಸಾಕು ಕಲರಾಗಿ. ಸಿಂಪಲ್ಲಾಗಿ ಮಾಡೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಲರ್ಫುಲ್ಲಾಗಿ ಹಾಗೆ ಅಟ್ರಾಕ್ಟಿವ್ ಆಗಿ ಮಾಡೋಣ ಅಂತ ಬರ್ತ್ಡೇಗಾಗಲಿ ಆ್ಯನಿವರ್ಸರಿಗಾಗಲಿ ಈ ರೀತಿ ಮಾಡ್ಬೋದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಹೀಗೆ ಮಾಡ್ತಾ ನೋಡಿ, ನಾನು ಇಷ್ಟು ಲೇಯರ್ಸ್ ಮಾಡ್ಕೊಂಡಿದ್ದೀನಿ ಡಿಸೈನು. ಇದು ಮಾಡಿಕೊಂಡು ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಒಂದು ಟೂತ್ ಪಿಕ್ ತೊಗೊಂಡು ಈ ರೀತಿ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಇದೆ, ಇದು ಡಿಸೈನ್ ಮಾಡ್ಕೋಬೇಕಂತೇನಿಲ್ಲ, ನೀವು ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ನಾನು ಈ ರೀತಿ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಟೂತ್ ಪಿಕ್ನ ಹೊರಿಸ್ಕೋತಾ ಇರಿ. ಒಂದೊಂದು ಡಿಸೈನ್ ಆದಮೇಲೆ ಡಿಸೈನ್ ಚೆನ್ನಾಗಿ ಬರುತ್ತೆ. ಇದನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ಕುಕ್ಕರ್ಗೆ ಉಪ್ಪು ಹಾಕಿಬಿಟ್ಟು ಸ್ಟ್ಯಾಂಡ್ ಹಾಕಿ ರೆಡಿಯಾಗಿ ಇಟ್ಟಿದ್ದೀನಿ. ಇವಾಗ ಇದನ್ನು ಇಟ್ಬಿಟ್ಟು ಸ್ಟವ್ ಆನ್ ಮಾಡೋದಿದೆ. ಇದನ್ನು 15 ಮಿನಿಟ್ಸ್ಗೆ ಹೈ ಫ್ಲೇಮಲ್ಲಿ ಬೇಕ್ ಮಾಡಬೇಕು. ಈಗ 15 ಮಿನಿಟ್ಸ್ ಆಗಿದೆ. ಟೂತ್ಪಿಕ್ಕಿಂದ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ.
ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕೇಕ್. ಇವಾಗ ನಾನು ಸ್ವಲ್ಪ ಅಗಲ ಇದ್ದಿದ್ದು ಮೋಲ್ಡ್ ತೊಗೊಂಡಿದ್ದರಿಂದ ಸ್ವಲ್ಪ ತೆಳ್ಳಗಾಯಿತು. ಅದೇ ಸ್ವಲ್ಪ ಅಗಲ ಕಡಿಮೆ ಇದ್ದಿದ್ದು ತೊಗೊಂಡಿದ್ದಿದ್ರೆ ಇದರದ್ದು 2ರಷ್ಟು ಉಬ್ಬಿರೋದು. ಅಂದರೂ ಕೂಡ ಒಂದೇ ಕಪ್ಪು ಹಿಟ್ಟಿಂದ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡಿ. ಅಷ್ಟೇ ಸಾಫ್ಟಾಗಿ, ಅಷ್ಟೇ ಕಲರ್ಫುಲ್ಲಾಗಿ ಲೇಯರ್ಸ್ ಕೂಡ ಕಾಣ್ತಾ ಇದೆ. ಇದೇ ರೀತಿ ಇನ್ನೊಂದು ಕೇಕು ಬೇರೆ ಫ್ಲೇವರ್ದು ಮಾಡಿದ್ದೀನಿ ಓವನಲ್ಲಿ. ಇದನ್ನು ಎರಡೂ ಥರನೂ ಮಾಡ್ಬೋದು, ಕುಕ್ಕರ್ ಕೇಕು ಇಲ್ಲಾಂದರೆ ಓವನ್ ಕೇಕು, ಎರಡೂದ್ರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ಇದರಿಂದ ನನ್ನ ಚಾನಲಲ್ಲಿ ಬರೆಯೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.